ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸದ್ಯಕ್ಕೆ ನಾನು ಇದ್ದೀನಿ SMVT ಬೆಂಗಳೂರು, ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಬ್ಯಾಂಗ್ಳೂರಲ್ಲಿ. ಇಲ್ಲಿಂದ ನಾನು ಜರ್ನಿ ಮಾಡ್ತಾಯಿದ್ದೀನಿ. ಟ್ರೈನ್ ನಂಬರ್ 16585 SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್. ಈ ಟ್ರೈನ್ ಏನಿದೆಯಲ್ಲ, ನನ್ನ ಒನ್ ಆಫ್ ಮೈ ಫೇವ್ರೇಟ್ ಅಲ್ಲ, ಆಲ್ ಟೈಮ್ ಫೇವ್ರೇಟ್ ಟ್ರೈನು ನನಗೆ ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ನಾನು ಬಂದಿದ್ದೀನಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಅಲ್ಲೇ ನಿಂತಿದೆ. SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ಸು. ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ನಿಂತಿದೆ SMVT ಬೆಂಗಳೂರು ಪಟ್ಟಣ ಹಮ್ಸಫರ್ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ಈಗ ಜಸ್ಟ್ ಬಂದಿದೆ ಪಟ್ನಾಯಿಂದ. SMVT ಬೆಂಗಳೂರು ಹಮ್ಸಫರ್ ಎಕ್ಸ್ಪ್ರೆಸ್ಸು. ನೋಡಿ, ಇದು ಹಮ್ಸಫರ್ ಎಕ್ಸ್ಪ್ರೆಸ್ ಅಂತ, ಆದರೆ ಒಂದು ಹಮ್ಸಫರ್ ರೇಕ್ ಕಾಣಿಸ್ತಿಲ್ಲ ಗುರು. ಇಲ್ಲಿರೋದು ಮತ್ತು ಅಲ್ಲೊಂದೇ ಒಂದು ರೇಕ್ ಕಾಣಿಸ್ತಿದೆ, ಅದು ಹಮ್ಸಫರ್ ರೇಕ್. ಮಿಕ್ಕಿದ್ದೆಲ್ಲ ಬರೀ ರೆಡ್ ಕಲರ್ ಕೋಚಸ್ಸೇ ಇದೆ ಇಲ್ಲಿ. ಇವತ್ತಿಂದ ನಮ್ಮ ಲೊಕೊಮೋಟಿವ್ ಬಂದ್ಬಿಟ್ಟು KGM WAP7 ಇದೆ. ನಾನು ಟ್ರಾವೆಲ್ ಮಾಡ್ತಾ ಇರೋದು ಸ್ಲೀಪರ್ ಕ್ಲಾಸಲ್ಲಿ, ಕೋಚ್ S5. ಡಾಟ್ ಆನ್ ಟೈಮಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ SMVT ಬೆಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 2ಇಂದ. ಬನ್ನಿ, ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಎವ್ರಿ ಡೇ ನೈಟ್ 7 ಗಂಟೆ 45 ನಿಮಿಷಕ್ಕೆ ಬಿಡುತ್ತೆ SMVT ಬೆಂಗಳೂರಿಂದ. ನೆಕ್ಸ್ಟ್ ಡೇ ಮಧ್ಯಾಹ್ನ 1 ಗಂಟೆ 50 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಮುರುಡೇಶ್ವರಕ್ಕೆ. ಬನ್ನಿ, ಇವತ್ತು ನಾನು ಸೀಟ್ ಯಾವುದು ಅಂತ ತೋರಿಸ್ತೀನಿ. ಫುಲ್ ಟ್ರೈನ್ ಖಾಲಿ ಇದೆ ಗುರು. SMVT ಇನ್ನೇನು ಅಷ್ಟು ಬೋರ್ಡಿಂಗೇ ನಡೆದಿಲ್ಲ. ಇವತ್ತಿನ ನನ್ನ ಸೀಟು ಸೈಡ್ ಅಪ್ಪರ್, ಸೀಟ್ ನಂಬರ್ 40. ಮೈಸೂರು ಕಡಲೂರು ಕೋರ್ಟ್ ಎಕ್ಸ್ಪ್ರೆಸ್. ಬರೀ 11 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ KSR ಬೆಂಗಳೂರಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 8 ಗಂಟೆ 15 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 8 ಗಂಟೆ 45 ನಿಮಿಷ. ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಬರೀ 11 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಂಡಿದೆ ಅರ್ಧ ಗಂಟೆ ಗುರು. ಮೈಸೂರು ಕಾಕಿನಾಡ ಟೌನ್ ಎಕ್ಸ್ಪ್ರೆಸ್.
ಮೈಸೂರು ಹುಬ್ಬಳ್ಳಿ ಹಂಪಿ ಎಕ್ಸ್ಪ್ರೆಸ್. ಸ್ಕಿಪ್ಪಿಂಗ್ ಶೆಟ್ಟಿಯಲ್ಲಿ ಇವಾಗ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಮಂಡ್ಯದಿಂದ. ಆ್ಯಕ್ಚುಲಿ ನಮ್ಮ ಟ್ರೈನು ಮಂಡ್ಯಕ್ಕೆ ಬರೋ ಟೈಮಿಂಗ್ ಇರೋದು ನೈಟ್ 9:51 ಅದರ ಬಂಡೆ ತಿರ್ಗ 10:33. ಟೋಟಲ್ 42 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ಮಂಡ್ಯ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ ಬೋರ್ಡಿಂಗ್ ಇದ್ದಾರೆ ಗುರು. ಸ್ಕಿಪ್ಪಿಂಗ್ ಪಾಂಡವಪುರ. गाड़ी संख्या 148 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮೈಸೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 11:20 ಅದರ ಬಂಡಿ ಐತ್ರಿ. ಈಗ 11:17. ಟೋಟಲ್ 3 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಮತ್ತು ಇಲ್ಲಿ 20 ನಿಮಿಷ ಹಾಲ್ಟ್ ಇದೆ. 20 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋನ ರಿವರ್ಸಲ್ ಕೂಡ ಆಗುತ್ತೆ ಮತ್ತು ಲೋಕೋಮೋಟಿವ್ನ ಚೇಂಜ್ ಕೂಡ ಮಾಡ್ತಾರೆ. ಮತ್ತು ನೈಟ್ ಊಟಕ್ಕೆ ನಿಮಗೆ ಬೆಂಗಳೂರಲ್ಲಿ ಏನು ತೊಂದರೆ ಆಗೋಲ್ಲ. ಬೆಂಗಳೂರಲ್ಲಿ ನಿಮಗೆ ಮೆಜೆಸ್ಟಿಕ್ಕಿಗೆ ಬಂದಾಗ ಟ್ರೈನು ಅಂಡಾ ಬಿರಿಯಾನಿ, ವೆಜ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಅವೈಲಬಲ್ ಇರುತ್ತೆ. ಮತ್ತು ನೀವು ಟ್ರೈನು ಮೈಸೂರಿಗೆ ಬಂದಾಗ ಪಲಾವು ಮತ್ತು ಇಡ್ಲಿ ವಡೆ ಅವೈಲಬಲ್ ಇರುತ್ತೆ ನೈಟ್ ಊಟಕ್ಕೆ. KGM WDP 4D ಲೋಕೋಮೋಟಿವ್ ಕೊಟ್ಟಿದ್ದಾರೆ ಮೈಸೂರಿಂದ ಮಂಗಳೂರವರೆಗೂ. ಮಂಗಳೂರಲ್ಲಿ ಒಂದು ಲೋಕೋ ರಿವರ್ಸಲ್ ಇರುತ್ತೆ. ಅದು ಯಾವ ಲೋಕೋಮೋಟಿವ್ ಅಂತ ನಿಮಗೆ ಮಂಗಳೂರಿಗೆ ಹೋಗ್ಬಿಟ್ಟೆ ನಿಮಗೆ ತೋರಿಸ್ತೀನಿ. ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 2ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 3ಅಲ್ಲಿ ನಿಂತಿದೆ ವಿಶ್ವಮಾನವ ಎಕ್ಸ್ಪ್ರೆಸ್. ಆದಷ್ಟು ಬೇಗ ಈ ಟ್ರೈನಲ್ಲಿ ಒಂದು ಜರ್ನಿ ತೊಗೊಂಬರ್ತೀನಿ ಗುರು. ಒಂದು ಎಂಡ್ ಟು ಎಂಡು ಬೆಳಗಾವಿಯಿಂದ ಮೈಸೂರು ಆಗಿರ್ಬೋದು, ಇಲ್ಲ ಮೈಸೂರಿಂದ ಬೆಳಗಾವಿ ಆಗಿರ್ಬೋದು.
ಈಗ ಟೈಮ್ ಆಗ್ತಾ ಬಂತು ಮಧ್ಯರಾತ್ರಿ 12:17 ಇವಾಗ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ KR ನಗರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ 12:15 ಟೋಟಲ್ 2 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ KR ನಗರ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ಈಗ ಟೈಮ್ ಆಗ್ತಾ ಬರ್ತಿದೆ ಮಧ್ಯರಾತ್ರಿ 12:25 ಆಲ್ಮೋಸ್ಟ್ ನಮ್ಮ ಕೋಚ್ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲ ಮಲ್ಕೊಂಡಿದ್ದಾರೆ. ನಾನು ಈಗ ಮಲ್ಕೊತೀನಿ. ಈಗ ಬೆಳಿಗ್ಗೆ ಎಲ್ಲಿ ಎಚ್ಚರಿಕೆ ಆಗುತ್ತೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್. ಸ್ಕಿಪ್ಪಿಂಗ್ ನೀರಲಕಟ್ಟೆ. ನೇತ್ರಾವತಿ ನೀವರ್. ಬಂಟ್ವಾಳ ಬಿಸಿ ರೋಡ್. ನೋಡಿ ಬಂಟ್ವಾಳ ಪ್ಲಾಟ್ಫಾರ್ಮ್ ನಂಬರ್ 1 ಈಗ ಎಂಟ್ರ್ ಆಗಿದೆ. ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ 16540. ಸೊ ಗುಡ್ ಮಾರ್ನಿಂಗ್ ಗೈಸ್. 433 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ಬಂಟ್ವಾಳಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 7:30 ಆದರೆ ಬಂದೈತ್ರಿ. ಈಗ 7:54. ಟೋಟಲ್ 24 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ನೋಡೋಣ, ಇದು ರೀಸೆಂಟಾಗಿ ಅಮೃತ್ ಭಾರತ್ ಯೋಜನೆಯಲ್ಲಿ ರೆಡಿ ಆಗಿರೋ ರೈಲ್ವೆ ಸ್ಟೇಷನ್ನು. ನಾನು ನಿಮಗೆ ಪ್ಲಾಟ್ಫಾರ್ಮ್ ನಂಬರ್ 1 ಕಡೆ ಹೋಗಿದರೆ ನಿಮಗೆ ತೋರಿಸ್ತಿದ್ದೆ ರೈಲ್ವೆ ಸ್ಟೇಷನ್ನು ಮಸ್ತಾಗಿ ರೆಡಿ ಆಗಿದೆ. ಇದು ಪ್ಲಾಟ್ಫಾರ್ಮ್ ನಂಬರ್ 2ಗೇನು ಬಂದಿದೆ. ನಿಮಗೆ ತೋರಿಸಿದ್ನಲ್ಲ ಆ ಕಡೆ 16540 ಮಂಗಳೂರು ಯಶವಂತಪುರ ವೀಕ್ಲಿ ಎಕ್ಸ್ಪ್ರೆಸ್ ಬಂದು ನಿಂತಿದೆ. ಅದಕ್ಕೆ ನಮ್ಮ ಟ್ರೈನ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಬಂದು ಕರ್ಸ್ಕೊಂಡಿದ್ದಾರೆ.
ಇವಾಗ ಟೈಮ್ ಆಗ್ತಾ ಬರ್ತಿದೆ ಬೆಳಿಗ್ಗೆ 8:25. ಈಗ ನಮ್ಮ ಟ್ರೈನ್ ಎಂಟ್ರಾಗಿದೆ. ಈಗ ನಮ್ಮ ಕುಡ್ಲ ಅಂದರೆ ಮಂಗಳೂರು ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8:13. ಅದು ಟೋಟಲ್ 12 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ಮಂಗಳೂರು ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಮತ್ತು ಇನ್ನೊಂದು ಹೊಸ ಅಪ್ಡೇಟ್ ಬಂದಿದೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಬಗ್ಗೆ. ಮಂಗಳೂರು ಬೆಂಗಳೂರು ವಂದೇ ಭಾರತ್ ಏನಿದೆಯಲ್ಲ ಟೋಟಲ್ 20 ಕೋಚಸ್ ಇರೋ ವಂದೇ ಭಾರತ್ ಬರುತ್ತೆ ಅಂತ ಹೊಸ ರೀಸೆಂಟ್ ಅಪ್ಡೇಟ್ ಬಂದಿದೆ. ಅದು AEB ಫಿಲ್ಟರ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಆಟೋಮೆಟಿಕ್ ಬ್ರೇಕಿಂಗ್ ಸಿಸ್ಟಮು ಫಿಟ್ ಆಗಿರೋ ವಂದೇ ಭಾರತ್ ಎಕ್ಸ್ಪ್ರೆಸ್. ಅದು 20 ಕೋಚಸ್ಸು. ನೋಡೋಣ, 1 ವರ್ಷದಿಂದ ಹೇಳ್ತಾನೆ ಇದ್ದಾರೆ ವಂದೇ ಭಾರತ್ ಬರುತ್ತೆ ಬೆಂಗಳೂರಿಂದ ಮಂಗಳೂರಿಗೆ ಅಂತ. ಅದು 2 ರೂಟ್ ಬೇರೆ ಇದೆ ಹೇಳಿದ್ದಾರೆ. ಒಂದು ವಯಾ ತುಮಕೂರು ಅರಸೀಕೆರೆ ಹಾಸನಿಂದ ಮಂಗಳೂರಿಗೆ, ಇನ್ನೊಂದು ನಾರ್ಮಲ್ ಏನಿದೆಯಲ್ಲ ಬೆಂಗಳೂರು ಕುಣಿಗಲ್ಲು ಹಾಸನಿಂದ ಮಂಗಳೂರಿಗೆ. 2 ರೂಟಲ್ಲಿ ಯಾವ ರೂಟಲ್ಲಿ ಬಿಡ್ತಾರೆ ಅಂತ ನಂಗೆ ಗೊತ್ತಿಲ್ಲ. ನೋಡೋಣ, ಇನ್ನು ಅಫಿಷಿಯಲ್ ಯಾರು ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಟ್ರಯಲ್ ರನ್ ಕೂಡ ನಡೆದಿಲ್ಲ ಸಕಲೇಶ್ಪುರ ಇನ್ನು ಸುಬ್ರಹ್ಮಣ್ಯದಲ್ಲಿ. ನೋಡಬೇಕು, ಟ್ರಯಲ್ ರನ್ ನಡಿಬೇಕು, ಅಪ್ರೂವಲ್ ಸಿಗಬೇಕು, ಎಲ್ಲ ಆಯಿತು ಅಂದರೆ ಒಂದು ಬೆಂಗಳೂರಿಂದ ಮಂಗಳೂರಿಗೆ 20 ಕೋಚಸ್ ಇರೋ ವಂದೇ ಭಾರತ್ ಎಕ್ಸ್ಪ್ರೆಸ್ಸು ಬರುತ್ತೆ. ನಮ್ಮ ಟ್ರೈನಿಂದ ಆಲ್ಮೋಸ್ಟ್ 75% ಪ್ಯಾಸೆಂಜರ್ಸ್ ಇಲ್ಲೇ ಡಿಬೋರ್ಡ್ ಮಾಡಿದ್ದಾರೆ ಗುರು, ಇಲ್ಲಿ ಮಂಗಳೂರು ಜಂಕ್ಷನಲ್ಲಿ. ಇನ್ನು ಮಂಗಳೂರು ಸೆಂಟ್ರಲ್ಗೂ ಹೋಗುತ್ತೆ ಗಾಡಿ. ಮಂಗಳೂರು ಜಂಕ್ಷನ ಮಂಗಳೂರು ಸೆಂಟ್ರಲ್ಗೆ ಹೋಗುತ್ತೆ, ಅಲ್ಲಿ ಲೋಕಲ್ ರಿವರ್ಸಲ್ಲಿ ಮಾಡಿಕೊಂಡು ವಾಪಸ್ ಇದೇ ರೂಟಲ್ಲಿ ಬರ್ತೀವಿ. ಅದೇ ಮಂಗಳೂರು ಜಂಕ್ಷನ್ನ ಸ್ಕಿಪ್ ಮಾಡ್ತೀವಿ. ಮಂಗಳೂರು ಜಂಕ್ಷನಲ್ಲಿ ಸ್ಟಾಪ್ ಕೊಡೋಲ್ಲ. ಮಂಗಳೂರು ಜಂಕ್ಷನ್ನ ಸ್ಕಿಪ್ ಮಾಡಿಕೊಂಡು ಸೂರತ್ಕಲ್ಲು, ಮುಲ್ಕಿ, ಕುಂದಾಪುರ, ಉಡುಪಿ ಕುಂದಾಪುರ ಮೇಲೆ ಮುರುಡೇಶ್ವರ ರೀಚ್ ಆಗ್ತೀವಿ. ಇವಾಗ ನಮ್ಮ ಟ್ರೈನ್ನ ಮಂಗಳೂರು ಸೆಂಟ್ರಲ್ ಔಟರಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಯಾಕಂದರೆ ಇವಾಗ ಜಸ್ಟ್ ಮಂಗಳೂರು ಸೆಂಟ್ರಲಿಂದ ಡಿಪಾರ್ಟ್ ಆಗಿದೆ. ಮಂಗಳೂರು ಸೆಂಟ್ರಲ್ ಮಡ್ಗಾಂವ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಈಗ ಆ ಟ್ರೈನ್ ಹೋಗೋವರೆಗೂ ನಮ್ಮ ಟ್ರೈನ್ನ ಒಳಗಡೆ ಕರ್ಸ್ಕೊಳಲ್ಲ. ಇವಾಗ ಒಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು. ನಾನ್ನೂರ 58 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮಂಗಳೂರು ಸೆಂಟ್ರಲ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 8:30 ಆದರೆ ಬಂದೈತ್ರಿ. ಈಗ 9 ಗಂಟೆಗೆ ಅಂದ ಅರ್ಧ ಗಂಟೆ ಡಿಲೇಯಿಂದ ಬಂದಿದ್ದೀವಿ ನಾವು ಮಂಗಳೂರು ಸೆಂಟ್ರಲ್ ಪ್ಲಾಟ್ಫಾರ್ಮ್ ನಂಬರ್ 5ಗೆ. ನಾವು ಮಂಗಳೂರು ಜಂಕ್ಷನಲ್ಲಿ ಇರುವಾಗ 12 ನಿಮಿಷ ಡಿಲೇ ಇತ್ತು. ಇವಾಗ ಬರ್ತಾ ಅರ್ಧ ಗಂಟೆ ಡಿಲೇ ಆಗಿದೆ ಗುರು. ಯಾಕಂದರೆ ಮಂಗಳೂರು ಜಂಕ್ಷನಿಂದ ಹೊರಟಾದ್ಮೇಲೆ ಮಂಗಳೂರು ಸೆಂಟ್ರಲ್ ಔಟರಲ್ಲಿ ಈ ಟ್ರೈನ್ನ ನಿಲ್ಲಿಸ್ಕೊಂಡಿದ್ರು. ಏನಕ್ಕೆ ಅಂದರೆ ಮಂಗಳೂರು ಮಡ್ಗಾಂವ್ ವಂದೇ ಭಾರತ್ ಕ್ರಾಸ್ ಆಗಲಿ ಅಂತ. ಅದಕ್ಕೋಸ್ಕರ ಇದಕ್ಕೆ ಅರ್ಧ ಗಂಟೆ ಡಿಲೇ ಇದೆ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋಮೋಟಿವ್ನ ರಿವರ್ಸಲ್ ಕೂಡ ಆಗುತ್ತೆ ಮತ್ತು ಲೋಕೋಮೋಟಿವ್ ಚೇಂಜ್ ಕೂಡ ಸಹ ಆಗುತ್ತೆ. ನಮಗೆ ಮೈಸೂರಿಂದ ಮಂಗಳೂರವರೆಗೂ ಲೀಡ್ ಮಾಡ್ಕೊಂಬಂದಿದ್ದು ಡೀಸೆಲ್ ಲೊಕೊಮೋಟಿವ್. ಈಗ ಆ ಡೀಸೆಲ್ ಲೊಕೊಮೋಟಿವ್ನ ತೆಗೆದ್ಬಿಟ್ಟು ಇಲ್ಲಿ ಎಲೆಕ್ಟ್ರಿಕ್ ಲೊಕೊಮೋಟಿವ್ ಹಾಕ್ತಾರೆ. ಅದು ಯಾವ ಲೊಕೊಮೋಟಿವ್ ಯಾವ ಶೆಡ್ಡಿಂದು ಅಂತ ನಿಮಗೆ ತೋರಿಸ್ತೀನಿ. ಮತ್ತು ನಿಮಗೆ ಮಂಗಳೂರು ಸೆಂಟ್ರಲಲ್ಲಿ ಟಿಫನ್ಗೆ ಇಡ್ಲಿ ವಡೆ ಮತ್ತು ರೈಸ್ ಬಾತು ಅದೆಲ್ಲ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ. ಮತ್ತು ದೋಸೆ ಕೂಡ ಸಹ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ ಮಂಗಳೂರು ಸೆಂಟ್ರಲಲ್ಲಿ. ಮಂಗಳೂರು ಸೆಂಟ್ರಲಲ್ಲಿ ಲೋಕೋ ಚೇಂಜ್ ಕೂಡ ಆಗಿದೆ ಡೀಸೆಲಿಂದ ಎಲೆಕ್ಟ್ರಿಕ್ ಲೊಕೊಮೋಟಿವ್ಗೆ. ಈ ರೋಡ್ ಶೆಡ್ WAP4 ಲೊಕೊಮೋಟಿವ್ ಕೊಟ್ಟಿದ್ದಾರೆ ಮಂಗಳೂರು ಸೆಂಟ್ರಲಿಂದ ಮುರುಡೇಶ್ವರಕ್ಕೆ. ಟ್ರೈನು ಪ್ಲಾಟ್ಫಾರ್ಮ್ ನಂಬರ್ 5ಗೇನೋ ಬಂದಿದೆ. ಪ್ಲಾಟ್ಫಾರ್ಮ್ ನಂಬರ್ 3ಅಲ್ಲಿ ನಿಂತಿದೆ ಮಂಗಳೂರು ಕೊಯಂಬತ್ತೂರು ಇಂಟರ್ಸಿಟಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು.
ಐಸೆಫಲ್ಲಿ ಓಡ್ತಿದೆ ಗುರು. ವಾವ್, ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಮತ್ತು ಬೋರ್ಡಿಂಗ್ ಕೂಡ ಸಹ ನಡೆದಿದೆ. ಇಲ್ಲಿಂದ ಕುಂದಾಪುರ, ಉಡುಪಿ, ಮುರುಡೇಶ್ವರ ಹೋಗೋರು ಇಲ್ಲಿಂದ ಬೋರ್ಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಮಂಗಳೂರು ಸೆಂಟ್ರಲಲ್ಲಿ ಇಡ್ಲಿ ವಡೆ ತೊಗೊಂಡೆ, ಇದು 50 ರೂಪಾಯಿ, ಬಿಸಿ ಇದೆ. ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಟೇಸ್ಟ್ ಅಂತ. ಈಗ ಅನ್ಬಾಕ್ಸ್ ಮಾಡೋಣ ಇಡ್ಲಿ ವಡೆ ಏನೇನು ಕೊಟ್ಟಿದ್ದಾರೆ ಅಂತ. ಓ, ಮಂಗಳೂರು ಸ್ಟೈಲ್ ಇಡ್ಲಿ ನೋಡಿ ಎಷ್ಟು ಹೆಂಗೆ ಗೋಲ್ ಆಗಿದೆ. 3 ಇಡ್ಲಿ ಕೊಟ್ಟಿದ್ದಾರೆ ಮತ್ತು ಒಂದು ವಡೆ ಇದೆ. ಇಡ್ಲಿ ಸ್ವಲ್ಪ ಮೈಲ್ಡ್ ಬಿಸಿ ಇದೆ ಮತ್ತು ಇದು ಒಂದು ಸಾಗು ಕೊಟ್ಟಿದ್ದಾರೆ, ಒಂದು ಚಟ್ನಿ ಅನಿಸುತ್ತೆ, ಎರಡೂ ಬಿಸಿ ಇದೆ. ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಇಡ್ಲಿ. ಗುರು ಇಡ್ಲಿ ವಡೆ ಅಂತೂ ಸಕ್ಕತ್ತಾಗಿದೆ ಗುರು. 50 ರೂಪಾಯಿ ಕೊಟ್ಟಿದ್ದಕ್ಕೂ ವರ್ತ್ ಅಂತಲೇ ಹೇಳ್ಬೋದು. ಇಡ್ಲಿ ಸ್ವಲ್ಪ ಮೈಲ್ಡ್ ಬಿಸಿ ಇದೆ ಅಷ್ಟೇ, ವಡೆ ಫುಲ್ ತಣ್ಣಗಿದೆ ಮತ್ತು ಸಾಂಬಾರು ಬಿಸಿ ಇರೋದು ಕೊಟ್ಟಿದ್ದಾರೆ, ಚಟ್ನಿನೂ ಅಷ್ಟೇ ಸಕ್ಕತ್ತಾಗಿದೆ. ನಾವು ಬೇಕಾದ್ರೆ ನೀವೇನೋ ಟಿಫನ್ ಟ್ರೈ ಮಾಡಬೇಕು ಅಂತ ಇದ್ದರೆ ಮಂಗಳೂರಲ್ಲಿ ನೀವು ಟ್ರೈ ಮಾಡ್ಬೋದು. ಮತ್ತು ನಾನು ಏನಾದ್ರು ಮಾಡ್ತಿದ್ದೆ, ನಿಮಗೆ ಟಿಫನ್ಗೆ ಈ ಟ್ರೈನಲ್ಲಿ ಪೂರಿ ಬಾಜಿನೂ ಸಿಗುತ್ತೆ ಗುರು. ಅಂದರೆ ಪೂರಿ ಮತ್ತು ಸಬ್ಜಿ ಅಂತಾರೆ ಪಲ್ಯ, ಇಲ್ಲಿ ಅವೈಲೇಬಲ್ ಇರುತ್ತೆ ಈ ಟ್ರೈನಲ್ಲಿ. ನೋಡ ಮತ್ತು ಬನ್ಸ್ ಕೂಡ ಅವೈಲೇಬಲ್ ಇದೆ, ಆರಾಮಾಗಿ ನೀವು ತೊಗೊಬೋದು. ನೀವೇ 30 ಮಿನಿಟ್ಸ್ ಹಾಲ್ಟ್ ಆದಮೇಲೆ ನಮ್ಮ ಟ್ರೈನಿಗೆ ಡಿಪಾರ್ಟ್ ಆಗ್ತಿದೆ ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 5ಇಂದ. ನೋಡೋಣ ಇವಾಗಿನ ಮಟ್ಟಕ್ಕೆ ಆಲ್ಮೋಸ್ಟ್ 40-45 ಮಿನಿಟ್ಸ್ ಏನೋ ಡಿಲೇ ಇದೆ ಗಾಡಿ. ಆ್ಯಕ್ಚುಲಿ ಇಲ್ಲಿ ನಮ್ಮ ಟ್ರೈನ್ ಹೇಳ್ದಂಗೆ 8:15 ಬರಬೇಕಾಗಿತ್ತು, 9 ಗಂಟೆಗೆ ಬಂತು. ಈಗ ಹೊರಡ್ತಾ ಇರೋದು 9:15. ಆ್ಯಕ್ಚುಲಿ ಡಿಪಾರ್ಚರ್ ಟೈಮ್ ಇರೋದು ಇಲ್ಲಿಂದ 8:40, ಅಂದರೆ 50 ಮಿನಿಟ್ಸು ಡಿಲೇಯಿಂದ ನಮ್ಮ ಟ್ರೈನ್ ಓಡ್ತಾ ಇದೆ. ಕಂಡೀಷನ್ ನೋಡ್ಕೊಳ್ಳಿ, ನಮ್ಮ ಟ್ರೈನು ಮಂಗಳೂರು ಸೆಂಟ್ರಲಿಂದ ಡಿಪಾರ್ಟ್ ಆದಮೇಲೆ ಫುಲ್ ಖಾಲಿ ಇದೆ ಗುರು. ಆಲ್ಮೋಸ್ಟ್ ಯಾರು ಎಂಟು ಜರ್ನಿ ಯಾರು ಈ ಟ್ರೈನಲ್ಲಿ ಜರ್ನಿ ಮಾಡಲ್ಲ, ಯಾಕಂದರೆ ಬೆಂಗಳೂರಿಂದ ಮುರುಡೇಶ್ವರಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಎಷ್ಟೋ ಜನ ಮುರುಡೇಶ್ವರಕ್ಕೆ ಹೋಗಬೇಕು ಅಂದರೆ ಜಾಸ್ತಿ ಜನ ಪ್ರಿಫರ್ ಮಾಡೋದೇ ಪಂಚಗಂಗಾ ಎಕ್ಸ್ಪ್ರೆಸ್ಸು. ಅದಕ್ಕೋಸ್ಕರ ಈ ಟ್ರೈನ ಯಾರು ಜಾಸ್ತಿ ಪ್ರಿಫರ್ ಮಾಡಲ್ಲ ಎಂಟು ಜರ್ನಿ ಮಾಡೋಕ್ಕೆ. ಬರೀ ನೀವೇನೋ ಟ್ರೈನ್ ಜರ್ನಿ ಇಷ್ಟಪಡ್ತೀರಾ, ನಿಮಗೆ ಟ್ರೈನ್ ಟ್ರಾವೆಲಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ವ್ಯೂಸ್ ನೋಡ್ಕೊಂಡು ಟ್ರಾವೆಲ್ ಮಾಡಬೇಕು, ಕೊಂಕಣ್ ರೂಟಲ್ಲಿ ಟ್ರಾವೆಲ್ ಮಾಡಬೇಕು ಅನ್ನೋದಿದ್ರೆ ಈ ಟ್ರೈನ್ ಜರ್ನಿ ಚೂಸ್ ಮಾಡ್ಬೋದು. ಪುಡುಚೇರಿ ಮಂಗಳೂರು ಎಕ್ಸ್ಪ್ರೆಸ್.
ವಿಜಯಪುರ ಮಂಗಳೂರು ಎಕ್ಸ್ಪ್ರೆಸ್. ಸ್ಕಿಪ್ಪಿಂಗ್ ಜೋಕಟ್ಟೆ.
ಈಗ ಟೈಮ್ ಆಗ್ತಾ ಬಂತು ಬೆಳಿಗ್ಗೆ 10 ಗಂಟೆ 10 ನಿಮಿಷಕ್ಕೆ. ಈಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಸೂರತ್ಕಲ್. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 9 ಗಂಟೆ 48 ನಿಮಿಷಕ್ಕೆ. ಅಂದರೆ 22 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ಸೂರತ್ಕಲ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಇಲ್ಲಿಂದ ಸ್ಟಾರ್ಟ್ ಆಗ್ತಾರೆ ಗುರು, ಮಂಗಳೂರಿಂದನೇ ಸ್ಟಾರ್ಟ್ ಆಗ್ಬಿಡ್ತಾರೆ ಫುಲ್ ಡಿಬೋರ್ಡ್ ಮಾಡೋಕ್ಕೆ ಶುರು ಮಾಡೋಕ್ಕೆ. ಬೋರ್ಡಿಂಗ್ ಅಂತೂ ಏನು ಇರೋದೇ ಇಲ್ಲ. ಆ್ಯಕ್ಚುಲಿ ನನ್ನ ಕೋಚ್ ಇರೋದು S5 ಕೋಚು, ನಾನೀಗ S7ಗೆ ಬಂದೆ. ಅಲ್ಲಿ ಸ್ವಲ್ಪ ಪ್ಯಾಸೆಂಜರ್ ಬೋರ್ಡಿಂಗ್ ಇರೋ ಫ್ಯಾಮಿಲಿ ಎಲ್ಲ ಕೂತಿದ್ರು, ಅದಕ್ಕೋಸ್ಕರ ನಾನು ಇಲ್ಲಿ ಬಂದೆ. S7 ಫುಲ್ ಸೀಟ್ ಫುಲ್ ಕೋಚೇ ಖಾಲಿ ಇದೆ ಗುರು. ಅಲ್ಲೆಲ್ಲ ಒಂದು 2-3 ಜನ ಇದ್ದಾರೆ, ಫುಲ್ ಕೋಚೇ ಖಾಲಿ ಇತ್ತು. ಅದಕ್ಕೋಸ್ಕರ ನಾನು S7 ಕೋಚಿಗೆ ಬಂದೆ. ನಾನ್ನೂರ 94 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮುಲ್ಕಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 10 ಗಂಟೆ 6 ನಿಮಿಷಕ್ಕೆ. ಅದರ ಬಂಡಿ ಐತ್ರಿ ಈಗ 10 ಗಂಟೆ 27 ನಿಮಿಷ, ಟೋಟಲ್ 21 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲೇನು ಪ್ಯಾಸೆಂಜರ್ಸ್ ಡಿಬೋರ್ಡ್ ಏನು ಮಾಡಿಲ್ಲ ಗುರು, ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಮಾತ್ರ ಡಿಬೋರ್ಡ್ ಮಾಡಿದ್ದಾರೆ. ಮತ್ತು ನೋಡೋಣ. ಅದೇ ನಾನೇನೋ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲಿ ಬಿಸಿಲು ಹೊಡಿತಾ ಇದೆ ಗುರು. ನೋಡಿ ಫುಲ್ ಬಿಸಿಲು ಬರ್ತಿದೆ ಮುಲ್ಕಿಲ್ಲಂತೂ. ನಾನೇನೋ ಮಳೆ ಬರುತ್ತೆ ಅಂದ್ಕೊಂಡೆ, ಆದರೆ ಪರವಾಗಿಲ್ಲ. ಆದರೆ ಮಳೆ ಬಂದು ನಿಂತಿದೆ ನೋಡಿ, ಮಳೆ ಎಲ್ಲ ಬಂದಿದೆ ಮಳೆ. ಇವಾಗ ಬಿಸಿಲು ಹೊಡಿತಾ ಇದೆ. ನಮಗೆ ಯಾವಾಗ ಮಳೆ ಬೇಕು ಅಂತೀವಿ ಆವಾಗ ಬರಲ್ಲ, ಯಾವಾಗ ಬೇಡ ಅಂತೀವಿ ಅವಾಗ ಮಳೆ ಬರುತ್ತೆ ಗುರು. ಬನ್ನಿ ಹೋಣ. ಅಲ್ಲೇ 2 ನಿಮಿಷ ಹೊರಟಿರೋದು, ಅಲ್ಲೇ ಸಿಗ್ನಲ್ ಕೂಡ ಸಹ ಸಿಕ್ಕಿದೆ. SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಈಗ ನಿಂತಿದೆ ಪಡುಬಿದ್ರಿ ರೈಲ್ವೆ ಸ್ಟೇಷನಲ್ಲಿ. ಆ್ಯಕ್ಚುಲಿ ಇಲ್ಲಿ ಅಫಿಷಿಯಲ್ ಹಾಲ್ಟ್ ಇಲ್ಲ, ಕ್ರಾಸಿಂಗಿಗೆ ಅಂತ ನಿಲ್ಲಿಸಿದ್ದಾರೆ. ಈಗ ಆ ಕಡೆಯಿಂದ ಬರ್ತಿದೆ ಮುಂಬೈ LTT ಮಂಗಳೂರು ಸೆಂಟ್ರಲ್ ಮತ್ಸ್ಯಗಂಧ ಎಕ್ಸ್ಪ್ರೆಸ್. ಇವಾಗೊಂದು ನೋಡ್ಕೊಂಬನ್ನಿ, ಒಂದು ಸಖತ್ತಾಗಿರೋ ಒಂದು ಕ್ರಾಸಿಂಗು.
526 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಉಡುಪಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 40 ನಿಮಿಷಕ್ಕೆ, ಆದರೆ ಬಂದೈತ್ರಿ ಈಗ 11 ಗಂಟೆ 4 ನಿಮಿಷ. ಟೋಟಲ್ 24 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರಾಗಿದೆ ಉಡುಪಿ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 1ಕ್ಕೆ. ಪ್ಲಾಟ್ಫಾರ್ಮ್ ನಂಬರ್ 2ಗೆ ಈಗ ಎಂಟ್ರಾಗ್ತಿದೆ ಮುಂಬೈ LTT ತಿರುವನಂತಪುರಂ ನಾರ್ತ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ನೋಡಿ ದಾಗೇಶ್ ಬಾಯ್ ಅಂತೂ ಫುಲ್ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ ತಂಪಿಗೆ. ಸ್ವಾಗತವನ್ನು ಬಯಸುತ್ತೇವೆ. ಇವಾಗ ಟೈಮ್ ಆಗ್ತಾ ಬರ್ತಿದೆ ಬೆಳಿಗ್ಗೆ 11 ಗಂಟೆ 54 ನಿಮಿಷ. ಇವಾಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಕುಂದಾಪುರಗೆ. ಇಲ್ಲಿಗೆ ನಮ್ಮ ಟ್ರೈನ್ ಆ್ಯಕ್ಚುಲಿ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 11 ಗಂಟೆ 14 ನಿಮಿಷ. ಟೋಟಲ್ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ. ಇಲ್ಲೂ ಸ್ವಲ್ಪ ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಗುರು. ನೋಡೋಣ, ಅಲ್ಲೇ ಸಿಗ್ನಲ್ ಕೂಡ ಸಿಕ್ಕಿದೆ ನಮ್ಮ ಕುಂದಾಪುರದಿಂದ.
ವೆದರ್ ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಈಗ ನಮ್ಮ ಟ್ರೈನ್ನ ಬೀಚ್ ರೋಡ್ ಅನ್ನೋ ರೈಲ್ವೆ ಸ್ಟೇಷನಲ್ಲಿ ಲೂಪ್ ಲೈನಲ್ಲಿ ಹಾಕಿದ್ದಾರೆ. ಅದರ ವೆದರ್ ಮಾತ್ರ ಮಸ್ತ್ ಉಂಟು ಮರ. ತಂಪ ಗಾಳಿ ಬೀಸ್ತಾ ಉಂಟು. ಮಳೆನೂ ಸ್ಟಾರ್ಟ್ ಆಯಿತು. ವಾವ್ ಯಾರ್ ಸಕ್ಕತ್ತಾಗಿದೆ. ಈ ಕಡೆನೂ ತೋರಿಸ್ತೀನಿ ಬನ್ನಿ, ಮಸ್ತಾಗಿದೆ ಇಲ್ಲಿ. ಇದು ಗುರು ರಿಯಲ್ ಮಾನ್ಸೂನ್ ಜರ್ನಿ ಅಂದರೆ ಸಕ್ಕತ್ತಾಗಿದೆ. ಒಳ್ಳೆ ನೇಚರು. ಇಷ್ಟ ತನಕ ಬಿಸಿಲಿತ್ತು, ಏಕ್ದಮ್ ಮಳೆ ಸ್ಟಾರ್ಟ್ ಆಯಿತು. ಇನ್ನು ನಮ್ಮ ಟ್ರೈನಿಗೆ ಗೊತ್ತಿ ಆ ಟ್ರೈನ್ ನಾನು, ಯಾಕಂದರೆ ನಾನು ಟ್ರ್ಯಾಕ್ ಮಾಡೋಕ್ಕೂ ನಾನು ಚೆಕ್ ಮಾಡ್ತಾಯಿದ್ದೀನಿ. ಈಗ ಆ ಕಡೆಯಿಂದ ಬರ್ತಾ ಇರೋದು ಅಂದರೆ ಇದು ಜಬಲ್ಪುರ್ ಕೊಯಂಬತ್ತೂರು ಎಕ್ಸ್ಪ್ರೆಸ್. ಆ ಟ್ರೈನ್ ಇನ್ನೂ ಕಾರವಾರಲ್ಲಿದೆ. ನಮ್ಮ ಟ್ರೈನು ಇನ್ನೂ ಬೈಂದೂರಿಗೂ ರೀಚ್ ಆಗಿಲ್ಲ. ಆ ಟ್ರೈನ್ಗಂತೂ ಕ್ರಾಸಿಂಗ್ ಆಗೋಕ್ಕಲ್ಲ. ಅದು ಬಿಟ್ಟರೆ ಯಾವ ಟ್ರೈನ್ಸು ಇಲ್ಲ ಲೈನಲ್ಲಿ. ಅದರಿಂದ ಇದು ಮಂಗಳೂರು ಸೂಪರ್ ಫಾಸ್ಟ್ ಇದೆ, ರಾಕೆಟ್ ಎಕ್ಸ್ಪ್ರೆಸ್ಸು. ಅದು ಬಿಟ್ಟರೆ ಇನ್ನೊಂದು ಟ್ರೈನ್ ಇದೆ, ಜಾಮ್ನಗರ್ ತಿರುವನವೇಲಿ ಎಕ್ಸ್ಪ್ರೆಸ್ಸು. ಆ ಟ್ರೈನ್ ಅದೆಲ್ಲ ಫುಲ್ ಗೋವಾಯಿಂದ ಹಿಂದೆನೇ ಇದೆ, ಮಡ್ಗಾವಿಗೂ ಬಂದಿಲ್ಲ. ಆ ಟ್ರೈನ್ಸು ಕ್ರಾಸಿಂಗ್ ಅಂತೂ ಯಾವುದೂ ಇಲ್ಲ. ಇನ್ನು ಓವರ್ಟೇಕನ್ನು ಮಾಡ್ಕೊಂಡು ಹೋಗ್ಬೋದಾ ಅದು ಗೊತ್ತಿಲ್ಲ. ಓವರ್ಟೇಕಿಂಗ್ಸಲ್ಲೂ ನಾನು ಚೆಕ್ ಮಾಡಿದಾಗ ಮಡ್ಗಾವ್ ಜಂಕ್ಷನ್ ಆಗಿ ಅಂಥದ್ದು ಯಾವುದೇ ಟ್ರೈನ್ಸು ನಂಗೆ ಕಾಣಿಸ್ತಾ ಇಲ್ಲ. ಮಳೆ ಸ್ಟಾರ್ಟ್ ಆಯಿತು ಗುರು. ನೋಡಿ ಗ್ರೀನ್ ಕಲರ್ ಸಿಗ್ನಲ್ ಅಂತೂ ಆಗಿದೆ ಕ್ರಾಸಿಂಗಿಗೆ. ಅದು ಯಾವ ಟ್ರೈನ್ ಅಂತ ನನಗೆ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಗೂಡ್ಸ್ ಟ್ರೈನೇ ಅನಿಸುತ್ತೆ. ಬರಲಿ. ಆದರೆ ಮಳೆ ಮಾತ್ರ ಮಸ್ತಾಗಿ ಆಗ್ತಿದೆ. ಇವಾಗ ಯಾವುದೇ ಟ್ರೈನ್ ಕ್ರಾಸಿಂಗ್ ಆದರೂ ಒಂದು ಮಸ್ತಾಗಿರೋದು ಕ್ರಾಸಿಂಗ್ ನೋಡ್ಕೊಂಬನ್ನಿ, ಅದು ಮಳೆಯಲ್ಲಿ. ವಾವ್ ಬ್ರೋ, ನೋಡಿ ಇಷ್ಟೊತ್ತಂಗಲ್ಲಿ ಗ್ರೀನ್ ಸಿಗ್ನಲ್ ಕಾಣಿಸ್ತಿದ್ದು ಸಿಗ್ನಲ್ಲೇ ಕಾಣಿಸ್ತಲ್ಲ. ಆ ರೇಂಜಿಗೆ ಮಳೆ ಬರ್ತಿದೆ ಗುರು. ಇಲ್ಲೂ ಅಷ್ಟೇ ಎದುರುಗಡೆ ಸಿಗ್ನಲ್ ಕಾಣಿಸ್ತಾ ಇತ್ತು. ಇವಾಗ ಒಂದೊಂದು ಸಿಗ್ನಲ್, ಅದ್ರ ಹಿಂದ್ಗಡೆನೂ ಒಂದು ಸಿಗ್ನಲ್ ಸಿಗುತ್ತೆ, ಆ ಸಿಗ್ನಲ್ ಕಾಣಿಸ್ತಲ್ಲ. ಅಷ್ಟು ಜೋರಾಗಿ ಮಳೆ ಬರ್ತಿದೆ. ನಮ್ಮ SMVT ಬೆಂಗಳೂರು ಮುರುಡೇಶ್ವರ ಎಕ್ಸ್ಪ್ರೆಸ್ ಎಂಟ್ರ್ ಆಗಿದೆ ಬೈಂದೂರು ಮೂಕಾಂಬಿಕೆ ರೋಡ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 11 ಗಂಟೆ 40 ನಿಮಿಷಕ್ಕೆ. ಅದರ ಬಂಡಿ ಐತ್ರಿ ಈಗ 12 ಗಂಟೆ 45 ನಿಮಿಷ. ಅಂದರೆ 1 ಗಂಟೆ 5 ನಿಮಿಷ ಡಿಲೇಯಿಂದ ಬಂದಿದ್ದೀವಿ ಮತ್ತು 2 ನಿಮಿಷ ಹೊಲ್ಟಿದೆ. ಈ ರೈಲ್ವೆ ಸ್ಟೇಷನ್ ನೋಡ್ಕೊಳ್ಳಿ, ಒಳ್ಳೆ ಪ್ಲೇ ಗ್ರೌಂಡ್ ಇದ್ದಂಗಿದೆ ಇಲ್ಲಿ. ಅದು ಬೇರೆ ಇದು ಸಿಂಗಲ್ ಲೈನು ಸಿಂಗಲ್ ಪ್ಲ್ಯಾಟ್ಫಾರ್ಮ್ ಇರೋ ರೈಲ್ವೆ ಸ್ಟೇಷನ್ನು.
ಬೈಂದೂರು ಮೂಕಾಂಬಿಕೆ ರೋಡು. ಇಷ್ಟೊಂದು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ. ಆಲ್ಮೋಸ್ಟು 95% ಪ್ಯಾಸೆಂಜರ್ಸ್ ಖಾಲಿಯಾಗಿದ್ದಾರೆ ನಮ್ಮ ಟ್ರೈನಿಂದ. ಆರುನೂರ 7 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ. ಈಗ ಈ ಟ್ರೈನಿನ ಸೆಕೆಂಡ್ ಲಾಸ್ಟ್ ಸ್ಟಾಪ್ ಭಟ್ಕಳಗೆ. ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 12 o'clock ಅದ್ರ ಬಂದೈತ್ರಿ. ಈಗ 1 ಗಂಟೆಗೆ ಟೋಟಲ್ 1 hour ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 1 ನಿಮಿಷ ಹಾಲ್ಟ್ ಇದೆ. ಆಲ್ಮೋಸ್ಟ್ ಎಲ್ಲ ಟ್ರೈನೇ ಖಾಲಿ ಆಯಿತು ಗುರು ಇಲ್ಲಿ ಭಟ್ಕಳದಲ್ಲಿ. ಇನ್ನು ನೆಕ್ಸ್ಟ್ ಸ್ಟಾಪೇ ಮುರುಡೇಶ್ವರ. ನೋಡೋಣ. ಇವಾಗಿನ ಮಟ್ಟಕ್ಕೆ ಸಕ್ಕತ್ತಾಯಿತು ಗುರು ಜರ್ನಿ ಮಾತ್ರ. ನಿಮಗೆ ಭಟ್ಕಳ ರೈಲ್ವೆ ಸ್ಟೇಷನಲ್ಲಿ ಇದೊಂದೇ ಸ್ಟಾಲ್ ಸಿಗೋದು ನಿಮಗೆ, ಮಂಜುನಾಥ ಟೀ ಸ್ಟಾಲ್. ಯಾರ್ಯಾರು ಭಟ್ಕಳದಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡೋಣ. ಆಲ್ಮೋಸ್ಟು ಸ್ಲ್ಯಾಂಗ್ ಅಂತೂ ತುಂಬ ಕೊಟ್ಟಿದ್ದಾರೆ ಗುರು. ಏನು ಭಟ್ಕಳದಿಂದ ಮುರುಡೇಶ್ವರಕ್ಕೆ ತುಂಬ ಸ್ಲ್ಯಾಂಗ್ ಇದೆ. ಅಲ್ಲೇ ಸಿಗ್ನಲ್ ಕೂಡ ಆಯಿತು, ಬನ್ನಿ ಹೋಗೋಣ.
ಮುರುಡೇಶ್ವರ ಎಕ್ಸ್ಪ್ರೆಸ್ ಪ್ಲಾಟ್ಫಾರ್ಮ್ ಸಂಖ್ಯೆ 1ರಲ್ಲಿ ಬಂದಿದೆ. ಈ ದಾರಿಯಲ್ಲಿ ಬಂದಿರುವ ಎಲ್ಲ ಪ್ರಯಾಣಿಕರಿಗೆ ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಮುರುಡೇಶ್ವರ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯಾಹ್ನ 1:50 ಅದರ ಬಂದೈತ್ರಿ. ಈಗ 1:20 ಟೋಟಲ್ 30 ನಿಮಿಷ ಬಿಫೋರಲ್ಲೇ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುವಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಕ್ಕತ್ತಾಗಿತ್ತು ಗುರು ಜರ್ನಿ ಎಕ್ಸ್ಪೀರಿಯನ್ಸು. ಈ ಟ್ರೈನಲ್ಲಿ ಒಂದಲ್ಲ ಎರಡಲ್ಲ 10-15 ಸತಿ ಜರ್ನಿ ಮಾಡಿದ್ರೆ ಈ ಟ್ರೈನಲ್ಲಿ ಬೋರ್ ಅಂತೂ ಆಗೋಲ್ಲ. ಅಷ್ಟು ಈ ಫೇವ್ರೇಟ್ ಗಾಡಿ ನನಗೆ ಅಂತೂ. ಮತ್ತು ಜರ್ನಿ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ OBHS ಸ್ಟಾಫು. ಹೌದು, ಈ ಟ್ರೈನಲ್ಲಿ ಆನ್ ಬೋರ್ಡ್ OBHS ಸ್ಟಾಫ್ ಇರೋದ್ರಿಂದ ಈ ಟ್ರೈನು ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಬೆಂಗಳೂರಿಂದ ಹೊರಡ್ಬೇಕಾದ್ರೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿತ್ತು, ಮತ್ತು ಮುರುಡೇಶ್ವರ ರೀಚ್ ಆಗಬೇಕಾದ್ರೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.